ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಒಂದು ಕರುಳು ಹಿಂಡುವಂತಹ ಕರುಣಾಜನಕ ಕಥೆಗೂ ಕೂಡ ಅಧಿವೇಶನ ಸಾಕ್ಷಿಯಾಗಿದೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಕರುಳು ಹಿಂಡುವಂತಹ ದೃಶ್ಯ ಸೆರೆಯಾಗಿದೆ. ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಹೆಂಡತಿಯಿಂದಲೇ ಗಂಡನ ಹತ್ಯೆಯಾಗಿತ್ತು. ಹೀಗಾಗಿ ಮಗನ ಸಾವಿಗೆ ನ್ಯಾಯ ಕೇಳಿ ಕುಟುಂಬವೊಂದು ಗೃಹ ಸಚಿವ ಪರಮೇಶ್ವರ್ ಅವರ ಕಾಲಿಗೆ ಬಿದ್ದು ಸಹಾಯ ಕೇಳಿದ್ದಾರೆ. ಅಲ್ಲದೆ ತನ್ನ ತಂದೆಯ ಸಾವಿಗೆ ನ್ಯಾಯ ನೀಡಬೇಕು ಅಂಥೇಳಿ 8 ವರ್ಷದ ಕಂದಮ್ಮ ಗೃಹ ಸಚಿವರ ಕಾಲನ್ನು ಹಿಡಿದು ಪಾಪ ಬೇಡ್ಕೊಂಡಿದೆ. ಬೆಳಗ್ಗೆಯಿಂದ ತಡರಾತ್ರಿಯವರೆಗೂ ಕೂಡ ಸುವರ್ಣಸೌಧದ ಮೆಟ್ಟಿಲ ಮೇಲೆ ಕಾದು ಗೃಹ ಸಚಿವರು ಬರ್ತಾ ಇದ್ದ ಹಾಗೆ ಸಹಾಯ ಕೇಳಿದ್ದಾರೆ. ಡಿಸೆಂಬರ್ 12ನೇ ತಾರೀಕು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸಂಗಾಪುರ SH ಗ್ರಾಮದಲ್ಲಿ ಶಂಕರಪ್ಪ ಎಂಬುವರನ್ನು ಆತನ ಹೆಂಡತಿ ಮಲ್ಲಮ್ಮ ಕೊಲೆ ಮಾಡಿರುವಂತಹ ಆರೋಪ ಇದೆ. ಸದ್ಯ ಮಲ್ಲಮ್ಮನನ್ನು ಪೊಲೀಸರು ಬಂಧಿಸಿದ್ದಾರೆ. ಆದರೆ ಮಲ್ಲಮ್ಮ ಜೊತೆಗೆ ಅದೇ ಗ್ರಾಮದ ಆನಂದ, ಸದಾಶಿವ, ರಾಮಪ್ಪ ಕೊಲೆ ಮಾಡಿರುವ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜಕೀಯ ಪ್ರಭಾವಕ್ಕೆ ಮಣಿದು ಉಳಿದ ಆರೋಪಿಗಳನ್ನು ಪೊಲೀಸರು ಟಚ್ ಮಾಡ್ತಿಲ್ಲ. ಹೀಗಾಗಿ ಮಗನ ಸಾವಿಗೆ ನ್ಯಾಯವನ್ನು ಕೊಡಿಸಬೇಕು. ಈ ಕೊಲೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಎಲ್ರಿಗೂ ಕೂಡ ತಕ್ಕ ಶಾಸ್ತಿ ಮಾಡಿಸಬೇಕು. ಅದಕ್ಕೆ ಗೃಹ ಸಚಿವರು ಸಹಾಯ ಮಾಡಬೇಕು ಅಂಥೇಳಿ ಗೃಹ ಸಚಿವರ ಕಾಲಿಗೆ ಬಿದ್ದು ಮನವಿಯನ್ನು ಮಾಡಿಕೊಂಡಿದೆ ಈ ಕುಟುಂಬ. ನಮ್ಮ ತಮ್ಮನ ಮಗನ ಮರ್ಡರ್ ಮಾಡ್ಯಾರ ತಾಯಿರಿ. ಕಂಪ್ಲೇಂಟ್ ಕೊಡೋಣ ಹೋದ್ರಿ. ಅವ್ನ ಹೋದ್ರು ಹೊಡ್ಬಳಿ ಆಗಿಂದಾಗ ಬಿಟ್ರಿ. ಅವ್ರನ್ನ ಒಟ್ಟು 9 ಅನುಗುಡ್ದಾರಿ. ಮತ್ತು ಹೊಡ್ಮಳ್ರಿ ಅದಿಂದ ಸರ್ಕಾರಿ ದವಾಖಾನಿಗೆ ಹೋಗೋದೋಗಿ ಬೇಡಿಗೆ ಹೊಡೆದಾರ್ರಿ. ಹಿಂಗೆ ಮಾಡಿ ಬಿಟ್ಟಾರ್ರಿ. ಹೆಂಡತಿನ ಕೊಂದಾಡ್ರಿ. ಮತ್ತು ಇನ್ನೊಂದು 3 ಮಂದಿ ಅದಾರ್ರಿ ಅಕ್ರಮ ಸಂಬಂಧ ರೀ ಅಂತ ಕೊಂದ ಕೇಸಿಂದ ಅವ್ರು ಹಿಂಗೆ ಮಾಡ್ಯಾರ್ರಿ. ಈಗ ಅವರು ಹೇಳಿದ್ರಿ ಅದನ್ನೆಲ್ಲ ಕರ್ಮ ತಗೋತೀವಿ, ನೀವು ಕಾಳಜಿ ಬಿಡ್ರಿ. ಹೇಳಿದ್ರಿ ನ್ಯಾಯ ಕೊಡಿಸ್ರಿ ಅಂತ ಬೇಡ್ಕೊತೀವಿ.